ಗಾಂಧಿಯವರ ಹೆಸರಿಟ್ಟದ್ದು ಗಾಂಧಿಯವರ ಹೆಸರು ಜಾಗದಲ್ಲಿ ರಾಮ್ಜಿ ಬಂದಿದೆ, ರಾಮ್ ಬಂದಿದೆ. ಈ ದೇಶದ ಈ ಬಿಜೆಪಿಯವರು ಈ ದೇಶವನ್ನು ಬಂದು ಆಳಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ಮುಂಚೆ ನೀವೆಲ್ಲ ತೆಗೆದು ನೋಡ್ರಿ, ಬ್ರಿಟಿಷರ್ಸ್ ಎಂತಕ್ಕೆ ಬಂದಿದ್ದು ಹೇಳಿ, ವ್ಯವಹಾರಕ್ಕೆ ಬಂದರು, ಕೊನೆಗೆ ಏನು ಮಾಡಿದರು, ನಮ್ಮ ದೇಶನ ಒಡೆದು ಆಳ್ಬಿಟ್ಟು 100 ವರ್ಷ ಹೋದರು. ಈಗ ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಅದೇ, ಇದು ಬಿಜೆಪಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಲ್ಲದು, ಬ್ರಿಟಿಷ್ ಜನತಾ ಪಾರ್ಟಿ ಇವತ್ತು ಕೂಡ ಒಡೆದ ಆಳ್ತಕ್ಕಂಥ ಒಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಅವರಿಗೆ ಆ ಹಿಸ್ಟ್ರಿ, ಹಿಂದೆ ಯಾರು ನಮಗೆ ಸಹಕಾರ ಮಾಡಿದ್ರು, ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಲ್ಲರಿಗೂ ಉದ್ಯೋಗ ಸಿಗಬೇಕು. ಯಾಕೆಂದರೆ ಮಹಾತ್ಮ ಗಾಂಧಿಯವರು ಹೇಳಿದ್ದೆ ಅದು, ರಾಮನ್ನ ಬೇಡ ಅಂತ ಹೇಳಲ್ಲ, ನಾವೆಲ್ಲರೂ ಕೂಡ ಅವ್ರ ಬಾಯಲ್ಲಿ ಹೇಳ್ಕೊಳ್ತಾರೆ ರಾಮ ರಾಮ ಅಂತ ಹೇಳಿ, ನಾವು ಹೃದಯದಲ್ಲಿ ಇಟ್ಕೊಂಡಿರ್ತೀವಿ, ನಾವು ಯಾವಾಗಲೂ ಕೂಡ ಅದನ್ನು ಹೇಳ್ಕೊಂಡು ಓಡಾಡೋದಲ್ಲ. ಆದರೆ ನಾವೇನಾದ್ರು ಪ್ರಜಾಪ್ರಭುತ್ವದಲ್ಲಿ ಇವತ್ತಿನ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಯಾರು ಕಾರಣ, ಯಾರು ಹೋರಾಟ, ಯಾರ ನೇತೃತ್ವದಲ್ಲಿ ನಡೀತು, ಇದಕ್ಕೆಲ್ಲ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಗೋಡ್ಸೆನ ಪೂಜೆ ಮಾಡೋರು ಇನ್ನೇನು ಸಿಗ್ತದೆ ಹೇಳಿ. ಅದಕ್ಕೆ ಅನಿವಾರ್ಯವಾಗಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನು ಸಂವಿಧಾನ ಇದೆ, ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದು ದಿವಸ ಅದು ಉಲ್ಟಾ ಆಗೇ ಆಗ್ತದೆ, ಇಲ್ಲ ಅಂತ ಹೇಳಲ್ಲ, ಉಲ್ಟಾ ಆಗುತ್ತೆ. ಉಲ್ಟಾ ಆದ ತಕ್ಷಣ ರಾಮನ್ ವಿರೋಧಿ ಅಂದ್ಬಿಡ್ತಾರೆ ಇವರು, ಕಾಯ್ತಿರ್ತಾರೆ ಏನಾದ್ರು ಒಂದು ಬಂದು ಫಿಟ್ಟಿಂಗ್ ಇಡೋಕ್ಕೆ. ಅದಕ್ಕೆ ನಾ ಹೇಳೋದು, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಪಕ್ಷದಿಂದ ಒಂದು ತೀರ್ಮಾನ ಮಾಡಿದೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಹುಲ್ ಗಾಂಧಿಯವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಇವರೆಲ್ಲರೂ ಕೂಡ ಅಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಕರ್ತವ್ಯ ಆಗ್ತದೆ, ನಮ್ಮ ಮಹಾತ್ಮ ಗಾಂಧಿಯವ್ರದ್ದು ಇವತ್ತು. ಅದಕ್ಕೆ ನಾವೇ ಗಾಂಧಿ ಭಾರತ ನೋಡಿ, ಗಾಂಧಿ ಭಾರತ ಅಂತ ಹೇಳಿ ನಾವೆಲ್ಲರೂ ಸಂತೋಷದಿಂದ ಇಲ್ಲಿ ಕರ್ನಾಟಕದಲ್ಲಿ ನಾವು ಸಂಭ್ರಮ ಮಾಡ್ತಾ ಇದ್ರೆ, ಅದೇ ಗಾಂಧಿಯವ್ರನ್ನ ಇವತ್ತು ಹೆಚ್ಚು ಕಮ್ಮಿ ನೋಡಿದರೆ ಅವರ ತತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಏನು ಕೊಡ್ತೀರಾ ನೀವು? ಇದು ಇವತ್ತು ಪ್ರಶ್ನೆ ಆಗ್ತದೆ. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಹಾಳು ಮಾಡಿ ಇವ್ರು ಏನಿಲ್ಲ, ಹೆಸರು ಮಾತ್ರ ಚೇಂಜ್ ಮಾಡ್ಯಾರಷ್ಟೇ. ಇವ್ರು ಇವತ್ತುವರೆಗೂ ಕೂಡ ಮಾಡಿರ್ತಕ್ಕಂಥದ್ದು ಹೆಸರು ಮಾತ್ರ ಚೇಂಜ್. ಫಸ್ಟ್ GST ಬೇಡ ಅಂದರು, GST ಬೇಡ ಅಂದು GST ತಗೊಂಡು ಬಂದರು. GST ಹಾಕಬೇಕಾದ್ರೆ ಏನು ಭಾಳ ಬುದ್ಧಿವಂತರು ಇವರು, 100% ಹಾಕಿ 10% ಡಿಸ್ಕೌಂಟ್ ಕೊಟ್ಟು ಧಮಾಕ ಅಂತ, ಎಂಥದ್ದು ದೀಪಾವಳಿ ಧಮಾಕ ಅಂತ ಇವೆಲ್ಲ ಇದಾವಲ್ಲ, ಇದೆಲ್ಲ ಕೆಟ್ಟ ಸಂಪ್ರದಾಯ. ನನಗನ್ಸುತ್ತೆ ಜನರು ಇವತ್ತು ತಿರುಗಿ ಬೀಳಬೇಕಾಗುತ್ತೆ, ಅವಕಾಶ ಸಿಕ್ಕಾಗ ಅವ್ರನ್ನ ಸೋಲಿಸ್ಬೇಕಾಗತ್ತೆ, ಸೋಲಿಸಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಒಂದು ದಿವಸ ನಮಗೇನು ಸಂವಿಧಾನದಲ್ಲಿ ನೀವು ಪ್ರಶ್ನೆ ಕೇಳೋ ಹಕ್ಕು, ನಾವು ಉತ್ತರ ಕೊಡೋ ಹಕ್ಕು, ಎಲ್ಲ ಜಾತಿ ಸಮಾಜದವರು ಕೂಡ ಒಂದೇ ವೇದಿಕೆಯಲ್ಲಿ ಕುತ್ಕೊಳ್ತಕ್ಕಂಥ ಹಕ್ಕು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂದವ್ರು ಇವರು. ಇಲ್ಲ, ಗೋಡ್ಸೆ ಮೇಲೆ ಪ್ರೀತಿ ಇದ್ದಾಗ ಇನ್ನೊಬ್ಬರನ್ನ ಸಿಟ್ಟು ತೋರಿಸ್ತಾರಲ್ಲ, ಅದನ್ನ ಒಂದೇ ಸತಿಗೆ ಪೂಜೆ ಮಾಡ್ತಾರೆ, ಪ್ರೀತಿ ಇದೆ ಅಂತಾರೆ. ನಾಥೂರಾಮ್ ಗೋಡ್ಸೆ ಅವ್ರ ಹೆಸರು ಪೂರ್ತಿ ಹೆಸರು ಅಲ್ಲ, ಯಾರಾದ್ರೂ ಆಗಲಿ ಗೋಡ್ಸೆ ಅಂತೀವಿ ಅಷ್ಟೇ. ನೀವು ಫುಲ್ ಹೆಸರು ಹೇಳ್ಕೊಂಡ್ರೆ ನಿಮ್ ಬಾಯಿ ತುಂಬಾ ಖುಷಿ ಆದ್ರೆ ನೀವು ಹೇಳ್ಕೊಳ್ರಿ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಿರೋರ್ನ ಬಾಯಿ ತುಂಬಾ ನೀವು ಹೊಗಳ್ತೀರಿ ಅಂದ್ರೆ ಅದು ನಿಮ್ಮ ಆಸೆ. ಅದನ್ನು ಕೂಡ ಅಲ್ಲ, ನೀವು ಹೇಳಿದ್ರು, ನನಗೆ ಗೊತ್ತಿಲ್ಲ, ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಮಹಾತ್ಮ ಗಾಂಧಿ ಮಾತ್ರ ನಾನು ತಲೆ ಕೆಡ್ಸ್ಕೊಳ್ಳೋದು. ದ್ವೇಷ ಭಾಷಣದ ವಿರೋಧಿ ಬಿಲ್ ಅನ್ನು ತರ್ತಾ ಇದ್ದೀರಿ, ಅವ್ರು ಹೇಳ್ತಾ ಇದ್ದಾರೆ ವಾಕ್ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾರೆ. ಹೌದು, ಮುಂದಿನ ಪೀಳಿಗೆಗೆ ಇವ್ರು ಮಾತಾಡ್ತಕ್ಕಂಥದ್ದು ಎಲ್ಲದು ಅದನ್ನೇ ಕಲ್ಕೊಂಡು ಕುತ್ಕೊಳ್ಳಿ. ದೇಶನ ಒಡೆದು ಆಳೋದಕ್ಕೆ ಇವ್ರದ್ದೆಲ್ಲದು ಸಂಪ್ರದಾಯ ತಂದು ಬಿಟ್ರೆ ಸರಿ ಆಗ್ತದಾ? ನೀವೇನು ಕೊಡ್ತೀರ ಮಕ್ಕಳಿಗೆ? ಈಗ ನಾನೇ ಬಂದು ಏನಾದ್ರು ಕೆಟ್ಟದಾಗ ಇಲ್ಲಿ ಹೇಳಿದಾಗ ಮಕ್ಕಳು ಪಿಕಪ್ ಮಾಡ್ತಾರೆ, ನೀವು ಕೆಡ್ದು ತೋರಿಸಿದಾಗ ಅವರು ಪಿಕಪ್ ಮಾಡ್ತಾರೆ. ನಮ್ಮ ರೆಸ್ಪಾನ್ಸಿಬಿಲಿಟಿ, ಈಗ ಸರ್ಕಾರ, ನಾನು ಕೂಡ ಒಬ್ಬ ಮಂತ್ರಿ, ನನಗೂ ಒಂದು ಕರ್ತವ್ಯ ಇರ್ತದಲ್ಲ, ಅದನ್ನು ನಾನು ನಿಭಾಯಿಸ್ತಕ್ಕಂಥದ್ದು ಹೆಂಗೆ? ಹಾಗೆ ಮನ್ಸಿಗೆ ಬಂದಂಗೆ ಭಾಷಣ ಮಾಡ್ಕಿಂತ ಕೂತ್ಕೊಳ್ಳೋದ? ಇದನ್ನು ನಿಲ್ಲಿಸ್ಬೇಕಾಗುತ್ತೆ. ಅದು ಒಳ್ಳೇದೇ, ನಾನು ಕೇಳೋದು ಅದು ಭಾಳ ಸ್ಟ್ರಿಕ್ಟಾಗಿ ಮಾಡಬೇಕಾಗ್ತದೆ. ಅದನ್ನು ಭಾವನಾತ್ಮಕ ಅಂತ ಹೇಳಿದ್ರಿ. ಇವತ್ತು ನಮ್ಮ ದೇಶದೊಳಗೆ ಅನಿವಾರ್ಯವಾಗಿ ಜನರು ಕೂಡ ಇದನ್ನು ತಿಳುವಳಿಕೆ ತಗೊಳ್ಬೇಕಾಗುತ್ತೆ. ಭಾವನಾತ್ಮಕದಲ್ಲಿ ಏನು ನಡೆಯೋದಿಲ್ಲ, ಹೊಟ್ಟೆ ತುಂಬೋದಿಲ್ಲ. ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಎಲ್ಲವೂ ಇತ್ತು, ಇವ್ರು ಯಾಕೆ ತರಬೇಕಾಗಿತ್ತು? ಈಗ BNS ಆಕ್ಟ್ ಅಲ್ಲೂ ಸಹ ಇತ್ತು. ಅದನ್ನು ಹಾಳು ಮಾಡ್ತಾ ಇದ್ದಾರೆ ಅಂತಾನೆ ಭಾಳ ಸ್ಟ್ರಿಕ್ಟ್ ಮಾಡ್ತಾ ಇರೋದು. ಅಂಬೇಡ್ಕರ್ ಅವರು ಕಾನೂನಲ್ಲಿ ಕೊಟ್ಟಿದ್ದಾರೆ, ಕಾನೂನು ಬದಲಾವಣೆ ಮಾಡ್ರಿ ಇಂಥವ್ರು ಬಂದು ಏನಾದ್ರು ಹೊಲ್ಸ್ ಮಾತಾಡಿದಾಗ ಅಂತ ಹೇಳಿ. ಅದಕ್ಕೆ ಅಧಿಕಾರನ ಚಲಾಯಿಸೋದಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಮುಂದೆ ಇರುತ್ತೆ. ಯಾದಗಿರಿ ಜಿಲ್ಲೆಯ ಶಾಲಾ